ಈ ವಿಡಿಯೋ ನೋಡುತ್ತಿರುವ ಸ್ಟೂಡೆಂಟ್ಗಳಲ್ಲಿ ಕೇವಲ 5% ಸ್ಟೂಡೆಂಟ್ಗಳಿಗೆ ಮಾತ್ರ ಈ ವಿಡಿಯೋದ PDF ಸಿಗುತ್ತದೆ. ಏಕೆಂದರೆ ವಿಡಿಯೋ ಕೊನೆ ತನಕ ನೋಡುವವರು ಕೇವಲ 5% ಸ್ಟೂಡೆಂಟ್ಗಳು ಮಾತ್ರ. ಸ್ನೇಹಿತರೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಪೊಲಿಟಿಕಲ್ ಸೈನ್ಸ್ನ 3rd ಚಾಪ್ಟರ್ ಆಗಿರುವ ರಾಜಕೀಯ ಸಿದ್ಧಾಂತದ ಅಧ್ಯಯನದ ವಿಧಾನಗಳು ಈ ಒಂದು ಪಾಠದ ನೋಟ್ಸ್ ಅನ್ನು ನೀವು ನೋಡಲಿದ್ದೀರಿ. ಇದರಲ್ಲಿ ನಾನು ಮೊದಲು ಸಾಂಪ್ರದಾಯಿಕ ವಿಧಾನಗಳು ಯಾವುವು ಎಂಬುದನ್ನು ನಾನು ತಿಳಿಸಿಕೊಡ್ತೇನೆ. ಒಂದು ವೇಳೆ ಈ ವಿಡಿಯೋ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗ ಮಾತ್ರ ಆಧುನಿಕ ವಿಧಾನಗಳನ್ನು ನಾನು ತಿಳಿಸುತ್ತೇನೆ. ಬನ್ನಿ ಈಗ ಸಾಂಪ್ರದಾಯಿಕ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದನ್ನು ನೀವು ಸ್ವಲ್ಪ ಇಂಟ್ರೊಡಕ್ಷನ್ ಆಗಿ ಬರೆಯಬಹುದು. ಸ್ವಲ್ಪನೇ ಓದಿಕೊಳ್ಳಿ, ಅಷ್ಟೇನು ಬೇಡ. ಇದು ಸಂಪೂರ್ಣ ಪ್ಯಾರವನ್ನು ಸ್ವಲ್ಪನೇ ಮಾತ್ರ ನೋಡಿಕೊಳ್ಳಿ ನೀವು. ಪ್ರಾಚೀನ ಕಾಲದಿಂದ ಬಳಕೆಯಲ್ಲಿರುವ ಅಧ್ಯಯನ ವಿಧಾನಗಳನ್ನು ಸಾಂಪ್ರದಾಯಿಕ ವಿಧಾನಗಳು ಎಂದು ಕರೆಯುತ್ತಾರೆ. ಇದನ್ನು ಮಾತ್ರ ಸ್ವಲ್ಪ ನೆನಪಿಡಿ ಸಾಕು. ಪ್ರಾಚೀನ ಕಾಲದ ಬಳಕೆಯಲ್ಲಿರುವ ಅಧ್ಯಯನ ವಿಧಾನಗಳನ್ನು ಸಾಂಪ್ರದಾಯಿಕ ವಿಧಾನಗಳು ಎನ್ನುತ್ತಾರೆ. ಇದನ್ನು ಸ್ವಲ್ಪ ನೆನಪಿಡಿ ಸಾಕು. ಅಂದರೆ ನಿಮಗೆ ಕೆಲವೊಂದು ಬಾರಿ ಪ್ರಾಚೀನ ಸಾಂಪ್ರದಾಯಿಕ ವಿಧಾನಗಳು ಎಂದರೇನು ಸಹ ಕೇಳಬಹುದಲ್ವಾ. ಇನ್ನು ಐತಿಹಾಸಿಕ ವಿಧಾನ, ಅವುಗಳು ಯಾವುವು? ಆ ವಿಧಾನಗಳು ಯಾವಪ್ಪ ಅಂದರೆ, ಒಂದನೇದು ಐತಿಹಾಸಿಕ ವಿಧಾನ. ಈ ಐತಿಹಾಸಿಕ ವಿಧಾನದ ಸಂಪೂರ್ಣ ವಿವರಣೆ ಇಲ್ಲಿದೆ ನೋಡಿ. ಇತಿಹಾಸವು ಮಾನವ ಸಮಾಜದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಘಟನೆಗಳ ವಿವರಣೆಯಾಗಿದೆ. ಅಂದರೆ ಇತಿಹಾಸದಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಘಟನೆಗಳ ಎಲ್ಲ ವಿವರಣೆ ಇತಿಹಾಸದಲ್ಲಿ ಸಿಗುತ್ತದೆ ಅಲ್ವಾ. ಹೀಗಾಗಿ ಇತಿಹಾಸವನ್ನು ಗತಕಾಲದ ರಾಜಕೀಯ ಎನ್ನಲಾಗುತ್ತದೆ. ಸರ್ಕಾರ ಹಾಗೂ ಇತರ ರಾಜಕೀಯ ಸಂಸ್ಥೆಗಳ ಸಮಕಾಲೀನ ಅಧ್ಯಯನಕ್ಕೆ ಐತಿಹಾಸಿಕ ತಿಳುವಳಿಕೆ ಅಗತ್ಯವೆಂದು ರಾಜ್ಯಶಾಸ್ತ್ರಜ್ಞರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದಲೇ ಚಿಂತಕ ಶಿಲೆ ಅಂದರೆ ಸ್ನೇಹಿತರೆ, ಇದನ್ನು ನೀವು ಹೈಲೈಟ್ ಮಾಡಿಕೊಳ್ತೀರೋ ಅಥವಾ ಏನು ಮಾಡಿಕೊಳ್ತೀರೋ ನಿಮಗೆ ಬಿಟ್ಟಿದ್ದು. ಇಲ್ಲಿದೆ ಅಲ್ವಾ, ಇತಿಹಾಸವಿಲ್ಲದ ರಾಜಕೀಯವು ಬೇರುಗಳಿಲ್ಲದ ಮರ ಹಾಗೂ ರಾಜಕೀಯವಿಲ್ಲದ ಇತಿಹಾಸವು ಫಲ ನೀಡದ ಮರ. ಇದನ್ನು ನೀವು ಕಂಪಲ್ಸರಿ ಆಗಿ ಹೈಲೈಟ್ ಮಾಡ್ತೀರೋ ಏನು ಮಾಡ್ತೀರೋ ಒಟ್ಟು ನೀವು ನೆನಪಿಟ್ಟುಕೊಳ್ಳಿ ಸಾಕು. ನೀವು ಆನ್ಸರ್ ಬರೆಯುವಾಗ ಇದನ್ನು ಅಂಡರ್ಲೈನ್ ಮಾಡಿ. ಇಂಥ ಕೀ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿದರೆ ನೀವು ಸಂಪೂರ್ಣ ವಿವರಣೆಯನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ವಿವರಣೆಯಲ್ಲಿ ತಪ್ಪಾಗಿದ್ದರೂ ಸಹ ಅದು ಎದ್ದು ಕಾಣುವುದಿಲ್ಲ. ಈ ರೀತಿಯಾಗಿ ನೀವು ಟ್ರಿಕ್ಗಳನ್ನು ಬಳಸಬಹುದು. ಇನ್ನು ಮನುಕುಲದ ನಾಗರಿಕತೆಗಳ ಪ್ರಗತಿ ಹಾಗೂ ಅವನತಿಗೆ ಇತಿಹಾಸದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ನೀಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಜಾರ್ಜ್ ಸೈಮನ್ ಎಂಬ ಚಿಂತಕ ರಾಜಕೀಯ ವಿದ್ಯಮಾನಗಳ ಪ್ರಯೋಗಾಲಯ ಎಂಬುದಾಗಿ ಅಭಿಪ್ರಾಯಪಟ್ಟಿರುವವರು ಮಾಂಟೆಸ್ಕೋ, ಜಾನ್ ಸಿಲೆ, ಫ್ರೀಮನ್ ಲಾಸ್ಕಿ, ಕಾರ್ಲ್ ಮಾರ್ಕ್ಸ್ ಮುಂತಾದವರು ಐತಿಹಾಸಿಕ ವಿಧಾನವನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ. ಚಿಂತಕರು ಐತಿಹಾಸಿಕ ವಿಧಾನವನ್ನು ರಾಜಕೀಯ ವಿಶ್ಲೇಷಣೆಗೆ ಬಳಸುವುದರಿಂದ ಉಂಟಾಗುವ ಪ್ರಮುಖ ಅನುಕೂಲಗಳೆಂದರೆ, ಇದರಿಂದ ಯಾವ್ಯಾವ ಅನುಕೂಲಗಳು ಉಂಟಾಗುತ್ತವೆ? ಮುಖ್ಯವಾಗಿ 5 ಅನುಕೂಲಗಳು ಸ್ನೇಹಿತರೆ. ಆ ಅನುಕೂಲಗಳನ್ನು ನೀವು ಪಾಯಿಂಟ್ ಹಾಕಿ ಬರೆಯಬಹುದು ಅಥವಾ ಇದೇ ರೀತಿಯಾಗಿ ಸಹ ಪಾಯಿಂಟ್ ಇಲ್ಲದೆ ವಿವರಣೆ ಪ್ಯಾರಾ ರೀತಿಯಾಗಿ ವಿವರಣೆ ನೀವು ಬರೆಯಬಹುದು. ರಾಜ್ಯದ ಉಗಮವನ್ನು ಕುರಿತಾದ ಹಲವು ಗೊಂದಲಗಳಿಗೆ ಅಂದರೆ ದೈವಿಕ ಸೃಷ್ಟಿ, ಸಾಮಾಜಿಕ ಒಪ್ಪಂದದ ಫಲ, ಶಕ್ತಿಯ ಪರಿಣಾಮ ಎಂಬ ತಪ್ಪು ರಾಜಕೀಯ ವಿಚಾರಗಳನ್ನು ಹೋಗಲಾಡಿಸಲು ಐತಿಹಾಸಿಕ ವಿಧಾನ ಸಹಕಾರಿ ಎನಿಸಿದೆ. ಅಂದ್ರೆ ಸ್ನೇಹಿತರೆ, ನೀವು ರಾಜ್ಯದ ಉಗಮ ಸಿದ್ಧಾಂತಗಳಲ್ಲಿ ಈ ರಾಜ್ಯವು ದೈವಿಕ ಸೃಷ್ಟಿಯಾಗಿದೆ ಅಥವಾ ಶಕ್ತಿಯಿಂದ ಹುಟ್ಟಿಕೊಂಡಿತು ರಾಜ್ಯವು, ಈ ರೀತಿಯಾಗಿ ಅನೇಕ ಸಿದ್ಧಾಂತಗಳಿವೆ. ಈ ರೀತಿಯ ಸಿದ್ಧಾಂತಗಳ ಗೊಂದಲಗಳಿಗೆ ಇದು ಆ ವಿಚಾರಗಳನ್ನು ರಾಜಕೀಯ ವಿಚಾರಗಳನ್ನು ಹೋಗಲಾಡಿಸಲು ಈ ವಿಧಾನ ಸಹಕಾರಿ ಎನಿಸಿದೆ. ಇದೇ ಅದರ ಉಪಯೋಗ ಸ್ನೇಹಿತರೆ. ಇನ್ನು ಸಮಕಾಲೀನ ರಾಜಕೀಯ ಸಂಸ್ಥೆಗಳ ಐತಿಹಾಸಿಕ ಘಟನೆ ಹಾಗೂ ವಿವರಣೆ ಅಭ್ಯಸಿಸಿ ಅವುಗಳ ಸ್ಪಷ್ಟವಾದ ಭವಿಷ್ಯವನ್ನು ಪ್ರತಿಪಾದಿಸಲು ಐತಿಹಾಸಿಕ ವಿಧಾನವು ನೆರವಾಗಿದೆ. ಐತಿಹಾಸಿಕ ವಿಧಾನವನ್ನು ರಾಜ್ಯಶಾಸ್ತ್ರಜ್ಞ ನಿರ್ಲಕ್ಷಿಸಿದರೆ ರಾಜಕೀಯ ಸಂಸ್ಥೆಗಳ ಹಾಗೂ ರಾಜಕೀಯ ವಿಚಾರಧಾರೆಗಳ ಪರಿಪೂರ್ಣ ತಿಳುವಳಿಕೆ ಸಾಧ್ಯವಾಗದು. ಇತಿಹಾಸದಲ್ಲಿನ ಸಾಮಾಜಿಕ ಆರ್ಥಿಕ ಸನ್ನಿವೇಶಕ್ಕೆ ಪ್ರತಿಯಾಗಿ ಚಿಂತಿಸದ ಪರಿಣಾಮ ರಾಜಕೀಯ ಸಿದ್ಧಾಂತಗಳು ಮಂಡಿಸಲ್ಪಡುತ್ತವೆ. ಉದಾಹರಣೆ, ಗ್ರೀಕರ ದುರಾಡಳಿತದಿಂದ ಸ್ನೇಹಿತರು ಸ್ವಲ್ಪ ತಪ್ಪಾಗಿದೆ, ದಳಿತದಿಂದ ಇದು ಮಿಸ್ಟೇಕ್ ಆಗಿದೆ, ಅದನ್ನು ಬಿಟ್ಟುಬಿಡಿ. ದುರಾಡಳಿತದಿಂದ ಪ್ಲೇಟೋ ತತ್ವಜ್ಞಾನಿ ಅರಸು ಸಿದ್ಧಾಂತವನ್ನು, ಗ್ರೀಕ್ ಇಂಗ್ಲೆಂಡ್ನ ಸನ್ನಿವೇಶವು, ಹಾಬ್ಸ್ ಸಾಮಾಜಿಕ ಒಪ್ಪಂದ ಪ್ರತಿಪಾದಿಸಲು, ಬಂಡವಾಳಶಾಹಿಗಳ ಶೋಷಣೆಯು ಕಾರ್ಲ್ ಮಾರ್ಕ್ಸ್ ಸಮತಾವಾದಿ ಸಿದ್ಧಾಂತದ ಮಂಡಿಸಲು ಸಾಧ್ಯವಾಯಿತು. ಅಂದ್ರೆ ಸ್ನೇಹಿತರೆ, ಕೆಟ್ಟದನ್ನು ನಡೆದಾಗ ಮಾತ್ರ ಒಳ್ಳೆಯದನ್ನು ಪ್ರತಿಪಾದಿಸಲು ನಮಗೆ ಅನುಕೂಲವಾಗುತ್ತದೆ ಎಂದು ಈ 3ನೇ ಪಾಯಿಂಟ್ ನಮಗೆ ತಿಳಿಸಿಕೊಡ್ತದೆ. ಅಂದ್ರೆ ಪ್ರೆಸೆಂಟ್ ಆಗಿರುವ ಸಂಸ್ಥೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುವುದು. ಆ ಅಭ್ಯಾಸ ಮಾಡಿ ಭವಿಷ್ಯದಲ್ಲಿ ಏನಾಗಬಹುದೆಂದು
ನಾವು ಚಿಂತಿಸಿದಾಗ ಅದರ ಪರಿಣಾಮ ಏನಾಗಬಹುದೆಂದು ಅರ್ಥ ಮಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ. ಆಯ್ತಲ್ವಾ? ಇನ್ನು 4ನೇದು ಒ.ಪಿ. ಗೋಬಪ್ ಅಭಿಪ್ರಾಯಪಡುವಂತೆ ಪ್ರಾಚೀನ ರಾಜಕೀಯ ಘಟನೆಗಳ ವಿಶ್ಲೇಷಣೆಯಿಂದ ಕಾನೂನುಗಳ ಆಳ್ವಿಕೆಗೆ ತಲುಪಿದ ಪ್ರಕ್ರಿಯೆಯನ್ನು ಮನವರಿಕೆ ಮಾಡಲು ಮತ್ತು ಪ್ರಾಚೀನ ರಾಜಕೀಯ ಚಿಂತನೆಯ ನೆಲೆಗಟ್ಟಿನಲ್ಲಿ ರಾಜಕೀಯವನ್ನು ಅರ್ಥೈಸಿಕೊಳ್ಳಲು ಐತಿಹಾಸಿಕ ವಿಧಾನವು ರಾಜಕೀಯ ಸಿದ್ಧಾಂತಗಳಿಗೆ ನೆರವಾಗಿದೆ. ಸ್ನೇಹಿತರೆ, ನಾನು ಎಲ್ಲ ಪ್ಯಾರಾಗಳ ಅರ್ಥವನ್ನು ಹೇಳಲು ಮುಂದಾಗುವುದಿಲ್ಲ, ಏಕೆಂದರೆ ಎಲ್ಲ ಪ್ಯಾರಾಗಳ ಅರ್ಥವನ್ನು ಹೇಳಲು ಹೋದರೆ ಇನ್ನೂ 3 ವಿಧಾನಗಳಿವೆ. ವಿಡಿಯೋ ತುಂಬ ಲಾಂಗ್ ಆಗಬಹುದು. ಅದಕ್ಕೆ ಸ್ನೇಹಿತರೆ ನೀವೇ ಅರ್ಥ ಮಾಡಿಕೊಳ್ಳಿ, ತುಂಬಾನೇ ಒಳ್ಳೆಯದು. ಇನ್ನು ಸ್ನೇಹಿತರೆ ಇದೇನು 5 ಪಾಯಿಂಟ್ಗಳಿವೆ ಅಲ್ವಾ? ಇಲ್ಲಿ ಮಿಸ್ಟೇಕ್ ಆಗಿದೆ, 2 ಅಂತ ಆಗಬೇಕು, ಸಾರಿ. 4 ಪಾಯಿಂಟ್ ಇವೆ ಸ್ನೇಹಿತರೆ ಒಟ್ಟಾಗಿ. 2ನೇ ಪಾಯಿಂಟ್ ಇವರಲ್ಲಿ ಮಿಸ್ ಆಗಿದೆ, ಡೋಂಟ್ ವರಿ. ಈ 3 ಪಾಯಿಂಟ್ಗಳು ಅದರ ಅನಾನುಕೂಲಗಳು ಸ್ನೇಹಿತರೆ. ಕೆಳಗಿನ 3 ಪಾಯಿಂಟ್ಗಳಿವೆ ಅಲ್ವಾ, ಇವೆಲ್ಲ ಅನಾನುಕೂಲಗಳು. ವೇಟ್ ಮಾಡಿ, ಕೆಳಗೆ ಒಂದು ಇದು ಅನಾನುಕೂಲ. ಇನ್ನು ಕೆಳಗೆ ಬರುವುದು ಇನ್ನೊಂದು ಮುಖ್ಯವಾಗಿ ಕಾನೂನಾತ್ಮಕ ವಿಧಾನ ಸ್ನೇಹಿತರೆ. ಈ ಕಾನೂನಾತ್ಮಕ ವಿವರಣೆ ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತೇನೆ, ತಾವು ಓದಬಹುದು. ಈ ಮೊದಲನೇ ಪ್ಯಾರ ಇದೆ ಅಲ್ವಾ, ಇದು ಕಾನೂನಾತ್ಮಕ ವಿಧಾನದ ಪ್ರಯೋಜನಗಳು ಸ್ನೇಹಿತರೆ. ಈ ಸಂಪೂರ್ಣ ಪ್ಯಾರ ಕಾನೂನಾತ್ಮಕ ವಿಧಾನಗಳ ಪ್ರಯೋಜನ ಇದು. ಇನ್ನು ಕಾನೂನಾತ್ಮಕ ವಿಧಾನಗಳ ನೆಗೆಟಿವ್ ಅಂದ್ರೆ ಕೆಟ್ಟ ಪರಿಣಾಮಗಳು ಅಥವಾ ಅನಾನುಕೂಲಗಳು ಅಂತಾರಲ್ವಾ, ಆ ಪ್ಯಾರ ಇದು. ಈ ವಿಧಾನ ತುಂಬಾ ಶಾರ್ಟ್ ಆಗಿದೆ ಸ್ನೇಹಿತರೆ. ಈ ವಿಧಾನದ ನೋಟ್ಸ್ ತುಂಬಾ ಶಾರ್ಟ್ ಆಗಿದೆ. ಕೆಲವೇ ಸೆಕೆಂಡುಗಳಲ್ಲಿ ಇದನ್ನು ಓದಬಹುದು ಸ್ನೇಹಿತರೆ. ಇದನ್ನು ನಿಮಗೆ ಶಾರ್ಟ್ ಆಗಿ ಹೇಳಿಬಿಡ್ತೇನೆ ನೋಡಿ. ಈ ಕಾನೂನಾತ್ಮಕ ವಿಧಾನ ಅಂದ್ರೆ ಕಾನೂನು ಅಥವಾ ಸಂವಿಧಾನದಿಂದ ಇದರ ಬಗ್ಗೆ ರಾಜ್ಯದ ಉಗಮ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವುದು ಅಥವಾ ಈ ರಾಜಕೀಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಲು ಕಾನೂನಾತ್ಮಕ ವಿಧಾನವನ್ನು ಬಳಸುವುದು. ಅಂದ್ರೆ ಕಾನೂನಾತ್ಮಕ ವಿಧಾನದಿಂದಲೇ ರಾಜಕೀಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು. ಅಂದ್ರೆ ಇದರ ಪ್ರಯೋಜನ ಆಯ್ತು ಸ್ನೇಹಿತರೆ. 1ನೇ ಪ್ಯಾರ ಇದರ ಪ್ರಯೋಜನ ಆಯ್ತು, ನಾನು ಮೊದಲೇ ಹೇಳಿದಾಗೆ. ಇನ್ನು ಇದರ ನೆಗೆಟಿವಿಟಿ ಏನಂದ್ರೆ, ಈ ಕಾನೂನಾತ್ಮಕ ವಿಧಾನದಿಂದಲೇ ರಾಜಕೀಯ ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದನ್ನೇ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಜೊತೆಗೆ ಸಾಮಾಜಿಕ ವರ್ಗಗಳ ಸ್ವರೂಪವನ್ನಾಗಲಿ, ಆರ್ಥಿಕ ಬಲಶಾಲಿಯಾದ ಗುಂಪುಗಳ ಶೋಷಣೆಯನ್ನಾಗಲಿ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿನ ಆಂತರಿಕ ವಿರುದ್ಧಗಳನ್ನಾಗಲಿ ಕಾನೂನಾತ್ಮಕ ವಿಧಾನ ವಿವರಿಸಲಾಗುವುದು. ಅಂದ್ರೆ ಕೆಲವೊಂದು ಕಾನೂನು ವಿಧಾನದಿಂದಲೇ ಸಮಾಜದಲ್ಲಿ ನಡೆಯುವ ವ್ಯವಸ್ಥೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ರಾಜಕೀಯದಲ್ಲಿ ಕೆಲವು ಶೋಷಣೆ ಆಗುತ್ತಿರ್ತವೆ, ಹಣ ಕೊಟ್ಟು ಮತಗಳನ್ನು ಖರೀದಿ ಮಾಡುತ್ತಿರ್ತಾರೆ. ಈ ರೀತಿಯಾದ ವಿಚಾರಗಳನ್ನು ಕಾನೂನಿನಿಂದ ಹೇಳಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಮತ್ತು ಆರ್ಥಿಕವಾಗಿ ಯಾರು ಬಲಿಷ್ಠರಿರ್ತಾರೋ ಅವರು ದುರ್ಬಲರ ಮೇಲೆ ಒತ್ತಾಯ ಶೋಷಣೆ ಮಾಡುತ್ತಿರ್ತಾರೆ. ಇಂಥ ಎಲ್ಲ ಒಳಗಿನ ಕೆಲವು ಸಂಗತಿಗಳನ್ನು ಆಫಿಸಿಕಲ್ ಆಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಇದರ ಒಂದು ನ್ಯೂನತೆಯಾಗಿದೆ. ನಾನು ಇದನ್ನು ಬ್ರೀಫ್ ಆಗಿ ಶಾರ್ಟ್ಕಟ್ ನಲ್ಲಿ ಸರಳ ಭಾಷೆಯಲ್ಲಿ ಹೇಳಿದ್ದೇನೆ. ನೀವು ಪುಸ್ತಕೀಯ ಭಾಷೆಯಲ್ಲಿ ಬರೆದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇನ್ನು ಸಾಂಸ್ಥಿಕ ವಿಧಾನ. ಸಾಂಪ್ರದಾಯಿಕ ಅಧ್ಯಯನ ವಿಧಾನಗಳಲ್ಲಿ ಸಾಂಸ್ಥಿಕ ವಿಧಾನ ಸಹ ಪ್ರಮುಖವಾದದ್ದು. ಎಲ್ಲವನ್ನು ಓದಿಕೊಳ್ಳಿ ಸ್ನೇಹಿತರೆ. ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತೇನೆ. ಐದನೇ ಪಾಯಿಂಟ್ ಮಟ್ಟ ಎಲ್ಲವೂ ಸಾಂಸ್ಥಿಕ ವಿಧಾನದ ನೋಟ್ಸ್ ಆಯ್ತು ಸ್ನೇಹಿತರೆ. ಒಂದು ವೇಳೆ ನಿಮಗೆ ಆಧುನಿಕ ವಿಧಾನಗಳ ನೋಟ್ಸ್ ಬೇಕು ಅಂದ್ರೆ ಕೇವಲ ಮಾಡರ್ನ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಕನಿಷ್ಠ ಪಕ್ಷ 50 ಕಮೆಂಟ್ ಬಂದಾದರೂ ಸಹ ನಾನು ಆಧುನಿಕ ವಿಧಾನಗಳ ಸಂಪೂರ್ಣ ನೋಟ್ಸ್ ಅನ್ನು ಮಾಡೇ ಬಿಡ್ತೇನೆ ಸ್ನೇಹಿತರೆ. ಈ ರೀತಿಯಾಗಿ ನೋಟ್ಸ್ ನೀಡಿದ್ದಕ್ಕೆ ನೀವು ಒಂದು ಲೈಕ್ ಆದ್ರೂ ಮಾಡೋದಿಲ್ವಾ? ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹಾಗೆ ಇರಲಿ. ಧನ್ಯವಾದಗಳು.